अस्मद्गुरुभ्यो नमः। अस्मत्परमगुरुभ्यो नमः। अस्मत्सर्वगुरुभ्यो नमः। श्रीमते रामानुजाय नमः। श्रीमान् वेङ्कटनाथार्यः कवितार्किककेसरी वेदान्ताचार्यवर्यो सन्निधत्तां सदा हृदि गुरुभ्यः तद्गुरुभ्यश्च नमो वाग्मनीमहे वृणीमहे च तत्प्राप्योदम्परि जगदाम्परि स्वशेषभूतेन मया स्वीयैः सर्वपरिच्छदैः दातुं प्रीतमात्मानं श्रीमान् प्रकृते स्वयं शुक्लाम्बरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तिये यस्य द्विरदवक्त्राद्याः पारिषद्याः परशतं विघ्नं निघ्नन्ति स तरतं विश्वक्सेनं तमाश्रयेम ज्ञानानन्दमयं देवं निर्मलं स्फटिकाकृतिम् आधारं सर्वविद्यानां हयग्रीवम् उपास्महे व्यासं वसिष्ठनप्तारं शक्ते पौत्रमुगं पराशरात्मजं वन्दे सुखदातं तपोनिधिम् व्यासाय विष्णुरूपाय व्यासरूपाय विष्णवे नमो वै ब्रह्मनिधये वासिष्ठाय नमो नमः। जयति पराशरसूनुः सत्यवती हृदयनन्दनो व्यासः यस्यास्य कमलगलितं वाङ्मयममृतं जगत्पिबति नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। कृष्णं कमलपत्राक्षं युधिष्ठिरो धर्ममयो महाद्रुमः स्कन्दोऽर्जुनो भीमसेनोऽस्य शाखाः माद्रीसुतो पुष्पफले समृद्धे मौलं कृष्णं ब्रह्म च ब्राह्मणाश्च भीष्मद्रोणतटा चेन्द्रतजला गान्धार नीलोत्पला शल्यग्राहवती कृपेण वहिनी कर्णेन वेलाकुला अश्वत्थाम विष्णुवर्तिनी जगामे च मोक्षे
ಮತ್ತೇನು ಮತ್ತೆ ಇಂಟರ್ನೆಟ್ ಹೋಗ್ತಾ ಇದೆ ಕೇಳಿಸುತ್ತಲ್ಲ ಈಗ. ಅಥ ಶ್ರೀಮನ್ ಮಹಾಭಾರತೆ ಸ್ತ್ರೀ ಪರ್ವೆ ಶ್ರೀ ವಿಲಾಪ ಪರ್ವ 25ನೇ ಅಧ್ಯಾಯ. ನಿನ್ನೆ ದಿವಸ ಗಾಂಧಾರಿ ಕೃಷ್ಣನಿಗೆ ಎಲ್ಲ ಹೇಳ್ತಾ ಬರ್ತಾ ಇದ್ದಾರೆ ಉದ್ದಕ್ಕೂ ಹಿಂದಿನ ಅಧ್ಯಾಯಗಳಲ್ಲಿ. ಗಾಂಧಾರಿ ಕೌರವ ಪಾಂಡವರ ನಾಶಕ್ಕೆ ಕೃಷ್ಣನ ಉಪೇಕ್ಷೆಯ ಕಾರಣ ಎಂದು ತಿಳಿಸಿ ಆತನು ಬಂದು ಬಿಡುವುದೆಲ್ಲವೂ ಎಲ್ಲರೂ ಕೂಡ ನಾಶವಾಗುವಂತೆ ಶಪಿಸಿದ್ದು. ಅಷ್ಟಮೈಚಿ ಸಮೇತ ಶ್ರೀಕೃಷ್ಣಾಯ ಪರಬ್ರಹ್ಮಣೇ ನಮಃ. ಹೇ ಮಾಧವ, ಅಜೇಯನು ಕಾಂಬೋಜ ದೇಶದ ದಿವ್ಯ ಶೈಯಗಳಲ್ಲಿ ಶಯನಿಸ್ತಾ ಇದ್ದವನು, ವೃಷಭದಂತೆ ಹೆಗಲುಳ್ಳವನಾದಂತ ಈ ಕಾಂಬೋಜ ಇಲ್ಲಿ ಸತ್ತು ಮಲಗಿರೋದನ್ನು ನೋಡು. ರಕ್ತ ಮಿಶ್ರಿತವಾದ ದಿವ್ಯ ಗಂಧಗಳನ್ನ ಧರಿಸಿದ ಈತನ ಬಾಹುಗಳನ್ನ ಅನಾಥಿಯಾದ ಆತನ ಪತ್ನಿಯು ನೋಡಿ ದುಃಖದಿಂದ ನಡುಗುತ್ತಾ, ಆ ಕಾಂತ, ಹಿಂದೆ ಯಾವ ಎರಡು ಬಾಹುಗಳ ನಡುವೆ ಸೇರಿದ ನಿನಗೆ ಎಷ್ಟಾದರೂ ತೃಪ್ತಿ ಇರುತ್ತಾ ಇರಲಿಲ್ವೋ? ಪರಿಗೆ ಸಮಾನವಾದ ಆ ಬಾಹುಗಳೆಲ್ಲವೇ ಇವು. ಪತಿಹೀನಳಾದ ನನಗೆ ಇನ್ನೇನು ಗತಿ ಎಂದು ವಿಲಪಿಸುತ್ತಾ ಇದ್ದಾಳೆ ನೋಡು. ಬಿಸಿಲಿನಲ್ಲಿ ಬಿಸುಟ ಪುಷ್ಪ ಮಾಲಿಕೆಯಂತೆ ಈ ಸ್ತ್ರೀಯರು ದುಃಖದಿಂದ ಬಾಡಿದ್ರು, ಅವರ ಕಾಂತಿ ಕುಂದಲಿಲ್ಲ. ಮಧುಸೂದನ, ಆತನ ಪಕ್ಕದಲ್ಲಿ ಶೂರನು ಜ್ವಲಿಸುವ ತೋಳ್ಬಳೆ ಮತ್ತೆ ಆಡಿಯೋ ಹೋಯ್ತು.
ಇನ್ನು ಬಹಳ ಸಲ ಇಂಟರ್ನೆಟ್ ಹೋಗ್ತಾ ಇದೆ ಬರ್ತಾ ಇದೆ ಅನ್ಕೊಳ್ಳುತ್ತೆ. ಪ್ರತಿ ಸಲ ಏನು ಟ್ರೈ ಮಾಡುತ್ತೆ ನೋಡೋಣ. ಏನಾದ್ರು ಮತ್ತೆ ಮೊದಲು ಇಷ್ಟ ಆಗ ಜನಾರ್ದನ ಮಗದ ದೇಶಾಧಿಪತಿಯನ್ನು ಸುತ್ತಿ ಕುಳಿತು ಈ ದೇಶದ ಸ್ತ್ರೀಯರು ವಿಲಪಿಸುತ್ತಾ ಇರೋದನ್ನು ನೋಡಿದೆಯಾ? ಮೃಗಾಕ್ಷಿಯರಾದ ಅವರ ರೋದನ ಧ್ವನಿ ನನ್ನ ಮನಸ್ಸಿನ ಕಿವಿಗಳನ್ನು ಮೋಗೊಳಿಸ್ತಾ ಇದೆ. ದಿವ್ಯ ಶೇನುಗಳಲ್ಲಿ ಮಲಗುತ್ತಿದ್ದ ಆ ಮಗದ ಸ್ತ್ರೀಯರು ಈಗ ಕದಲಿದ ವಸ್ತ್ರಾಭರಣಗಳೊನ್ನೆ ನೆಲದ ಮೇಲೆ ಹೊರಡಾಡ್ತಾ ಇದ್ದಾರೆ. ಕೋಸಲ ದೇಶಾಧಿಪತಿಯಾದ ಬೃಹತ್ಬಲನನ್ನ ಸುತ್ತಿ ನಿಂತು ಈ ಸ್ತ್ರೀಯರು ಹಂಬಲಿಸ್ತಿರೋದನ್ನು ನೋಡು. ಅಭಿಮನ್ಯುವಿಂದ ಈತನ ದೇಹದಲ್ಲಿ ನಾಟಲ್ಪಟ್ಟಿರುವ ಬಾಣಗಳನ್ನು ಶೋಕಗ್ರಸ್ತರಾದ ಈ ಸ್ತ್ರೀಯರೇ ಕೀಳುತ್ತಾ ಅಡಿಗಡಿಗೆ ಮೂರ್ಛಿತರಾಗ್ತಾ ಇದ್ದಾರೆ ನೋಡು. ಈ ಸ್ತ್ರೀಯರ ಮುಖಗಳು ಬಿಸಿಲಿನಿಂದ ಬಾಡಿದ ತಾವರೆಯ ಹೂಗಳಂತೆ ದುಃಖದಿಂದ ಕಾಂತಿಹೀನವಾಗಿದೆ. ಸುಂದರವಾದ ತೋಳ್ಬಳೆಗಳನ್ನ ಸುವರ್ಣ ಮಾಲೆಗಳನ್ನು ಧರಿಸಿ ಇನ್ನು ಶಿಶುಗಳಂತಿರುವ ಈ ದುಷ್ಟದ್ಯುಮ್ನ ಪುತ್ರರೆಲ್ಲರೂ ಕೂಡ ದ್ರೋಣನಿಂದ ಕೊಲ್ಲಲ್ಪಟ್ಟು ಮಲಗಿದ್ದಾರೆ ನೋಡು. ರಥವೆಂಬ ಅಗ್ನಿಶಾಲಿಯಲ್ಲಿ ಬಿಲ್ಲೆಂಬ ಜ್ವಾಲೆಗಳಿಂದಲೂ ಶಕ್ತಿ ಗದೆಗಳೆಂಬ ಇನ್ನರುಗಳಿಂದಲೂ ಪ್ರಜ್ವಲಿತವಾದ ದ್ರೋಣ ಎಂಬ ಬೆಂಕಿಯಲ್ಲಿ ಇವರೆಲ್ಲರೂ ಪತಂಗದ ಹುಳುಗಳಂತೆ ಉರಿಸಲ್ಪಟ್ಟರು. ಹಾಗೆಯೇ ಶೂರರು, ಸುಂದರವಾದ ತೋಳ್ಬಳೆ ಉಳ್ಳವರು, ಯುದ್ಧ ನಿಪುಣರು ಆದ 5 ಮಂದಿ ಕೇಕೆಯ ಸೋದರರು ದ್ರೋಣನಿಂದ ಕೊಲ್ಲಲ್ಪಟ್ಟು ಮಲಗಿದ್ದಾರೆ. ಸುವರ್ಣ ಕಂಚೆಗಳನ್ನು ಧರಿಸಿ ಹಾಳೆಯ ಮರದಂತೆ ಉದ್ದವಾದ ಧ್ವಜಗಳುಳ್ಳ ರಥ ಸಮೂಹಗಳನ್ನೇರಿ ಬೆಂಕಿಯಂತೆ ಕಾಂತಿಯುಕ್ತರಾದ ಈ ವೀರರು ತಮ್ಮ ಕಂದಿಯಿಂದ ಭೂಮಿ ಎಲ್ಲವನ್ನು ಬೀಳುತ್ತಾ ಇದ್ದಾರೆ. ಕೃಷ್ಣ, ಕಾಡಿನಲ್ಲಿ ಸಿಂಹದಿಂದ ಕೊಲ್ಲಲ್ಪಟ್ಟ ದೊಡ್ಡ ಆನೆಯಂತೆ ದ್ರೋಣನಿಂದ ಹತನಾಗಿ ಸತ್ತು ಬಿದ್ದಿರುವ ಈ ದೃಪದನನ್ನು ನೋಡು. ಸ್ವಲ್ಪವೂ ಕೊಳೆ ಇಲ್ಲದೆ ಶುದ್ಧವಾದ ಪಾಂಚಾಲ ರಾಜನ ಈ ಶ್ವೇತ ಛತ್ರ ಶರತ್ಕಾಲದ ಚಂದ್ರನಂತೆ ಪ್ರಕಾಶಿಸ್ತಾ ಇದೆ ನೋಡು. ಅದು ಅಲ್ಲಿ ದೃಪದನ ಸೊಸೆಯರು, ಪತ್ನಿಯರು ದುಃಖಾಕುಲರಾಗಿ ವೃದ್ಧನಾದ ಪಾಂಚಾಲ ರಾಜನಿಗೆ ದಾನ ಸಂಸ್ಕಾರ ಮಾಡಿ ಅಪ್ರದಕ್ಷಿಣವಾಗಿ ಸುತ್ತು ಬರ್ತಾ ಇದ್ದಾರೆ ನೋಡಿ. ಹಾಗೆಯೇ ದ್ರೋಣನಿಂದ ಕೊಲ್ಲಲ್ಪಟ್ಟ ಚೇದಿ ರಾಜನಾದ ದುಷ್ಟ ಕೇತುವನ್ನು ಅವನ ಮಾತೆಯರೇ ದುಃಖದಿಂದ ಸಾಗಿಸಿಕೊಂಡು ಹೋಗ್ತಾ ಇದ್ದಾರೆ. ಮಧುಸೂದನ, ಈತನು ದ್ರೋಣನ ಅಸ್ತ್ರದಿಂದ ಹತನಾಗಿ ವಜ್ರಾಯುಧದಿಂದ ಭಿನ್ನವಾದ ಮರದಂತೆ ಬಿದ್ದಿದ್ದಾನೆ ನೋಡು. ಶೂರನು ಮಹಾರಥನು ಆದ ಈ ದುಷ್ಟಕೇತು ಯುದ್ಧದಲ್ಲಿ ಶತ್ರುಗಳನ್ನು 1000 ಲೆಕ್ಕದಿಂದ ಕೊಂದು ಕಡೆಗೆ ತಾನು ಕೊಲ್ಲಲ್ಪಟ್ಟು ಬಿದ್ದಿದ್ದಾನೆ. ಋಷಿಕೇಶ, ಸೈನ್ಯದೊಡನೆ ಬಂಧುಗಳೊಡನೆ ಮೃತನಾಗಿ ಬಿದ್ದು ಪಕ್ಷಿಗಳಿಂದ ಕುಕ್ಕಲ್ಪಡುತ್ತಿರುವ ಈ ಚೇದಿರಾಜನ ಶವದ ಬಳಿಗೆ ಬಂದು ಆತನ ಪತ್ನಿಯರು, ಸಾಹಸಿಯರು, ವೀರನೂ ಆದಂತಹ ಈ ದಾಶಾರ್ಹ ಪೌತ್ರನ ಮೃತ ದೇಹವನ್ನು ಎತ್ತಿ ತೊಡೆಯಲ್ಲಿರಿಸಿಕೊಂಡು ಹೇಗೆ ಹೇಳುತ್ತಿದ್ದಾರೆ ನೋಡು. ಸುಂದರವಾದ ಮುಖವುಳ್ಳವನು, ಒಳ್ಳೆ ಕುಂಡಲಗಳನ್ನು ಧರಿಸಿದವನು ಆದಂತಹ ಆತನ ಪುತ್ರನು ದ್ರೋಣನ ಅಸ್ತ್ರಗಳಿಂದ ಭೇದಿಸಲ್ಪಟ್ಟು ಮಲಗಿರುವುದನ್ನು ನೋಡು. ಯುದ್ಧರಂಗದಲ್ಲಿ ಶತ್ರುಗಳನ್ನೇ ಯುದ್ಧ ಮಾಡುವಾಗಲೂ ಈ ವೀರನು ತನ್ನ ತಂದೆಯನ್ನು ಬಿಟ್ಟಾಗಲಿಲ್ಲ. ಹೇ ಮಹಾಬಾಹು, ಶತ್ರು ವೀರರನ್ನು ಕೊಲ್ಲುತ್ತಿದ್ದ ನನ್ನ ಮೊಮ್ಮಗನಾದ ಲಕ್ಷ್ಮಣನು ಇದೇ ರೀತಿಯಲ್ಲಿಯೇ ತನ್ನ ಪಿತನನ್ನು ಎಡಬಿಡದೆ ಹಿಂಬಾಲಿಸುತ್ತಿದ್ದ. ಹೇಮಂತ ಋತುವಿನ ಕೊನೆಯಲ್ಲಿ ಗಾಳಿಯಿಂದ ಮುರಿಯಲ್ಪಟ್ಟ 2 ದೊಡ್ಡ ಸಾಲ ವೃಕ್ಷಗಳಂತೆ ಬಿದ್ದಿರುವ ಅವಂತಿ ದೇಶದ ಅರಸರಾದ ವಿಂದಾನುವಿಂದರನ್ನ ನೋಡು. ಸತ್ತು ಮಲಗಿದ್ರು ಇವರಿಬ್ಬರ ಸುವರ್ಣಮಯವಾದ ಕವಚಗಳು, ತೋಳ್ಬಳೆಗಳು, ಬಾಣ, ಕತ್ತಿ, ಬಿಲ್ಲುಗಳನ್ನು ಬಿಡದೆ ಕೈಯಲ್ಲಿ ಹಿಡಿದಿದ್ದಾರೆ. ಇವರ ಕಣ್ಣುಗಳು ವೃಷಭದ ಕಣ್ಣುಗಳಂತಿವೆ. ನಿರ್ಮಲವಾದ ಪುಷ್ಪಹಾರಗಳನ್ನು ಧರಿಸಿದ್ದಾರೆ ನೋಡು. ಹೇ ಕೃಷ್ಣ, ದ್ರೋಣ, ಭೀಷ್ಮ, ಸೂರ್ಯಪುತ್ರನಾದ ಕರ್ಣ, ಕೃಪ, ದುರ್ಯೋಧನ, ದ್ರೋಣಪುತ್ರ, ಸಿಂಧು ದೇಶಾಧಿಪತಿಯಾದ ಜಯದ್ರಥ, ಸೋಮದತ್ತ, ವಿಕರ್ಣ, ಶೂರನಾದ ಕೃತವರ್ಮ ಇವರೆಲ್ಲರ ಕೈಗಳಿಂದ ತಪ್ಪಿ ಬದುಕಿ ಬಂದ ಮೇಲೆ ಪಾಂಡವರಿಗೆ ಇನ್ನು ಸಾವೆಂಬುದೇ ಇಲ್ಲ. ಯಾವ ಪುರುಷ ಶ್ರೇಷ್ಠರು ತಮ್ಮ ಶಸ್ತ್ರವೇಗದಿಂದ ದೇವತೆಗಳನ್ನೂ ಕೊಲ್ಲಬಲ್ಲದ ಅಂತಹ ವೀರರೆಲ್ಲ ಈಗ ಯುದ್ಧದಲ್ಲಿ ಹತರಾಗಿದ್ದಾರೆ. ಕಾಲ ಮಹಿಮೆಯನ್ನು ನೋಡಿದೆಯಾ ಮಾಧವ? ಕ್ಷತ್ರಿಯ ಶ್ರೇಷ್ಠರು, ಶೂರರು, ವಿದ್ವಾಂಸರು, ಧೈರ್ಯಶಾಲಿಗಳಾದ ಈ ನನ್ನ ಪುತ್ರರೇ ಹೀಗೆ ಕೊಲ್ಲಲ್ಪಟ್ಟ ಮೇಲೆ ದೈವಕ್ಕೆ ಯಾವುದು ಅಸಾಧ್ಯವಲ್ಲ. ಕೃಷ್ಣ, ಹಿಂದೆ ನಿನ್ನ ಸಂಧಿ ಪ್ರಯತ್ನವನ್ನು ನೆರವೇರದೆ ನೀನು ಉಪಪ್ಲಾವ್ಯಕ್ಕೆ ಹಿಂತಿರುಗಿದಾಗಲೇ ನನ್ನ ಪುತ್ರರೆಲ್ಲರೂ ಕೂಡ ಮೃತಪ್ರಾಯರಾದರು. ಶಂತನು ಪುತ್ರನಾದ ಭೀಷ್ಮನು, ವಿದುರನು ಇನ್ನು ನಿನ್ನ ಮಕ್ಕಳಲ್ಲಿ ಆಶೆ ಇಡಬೇಡ ಎಂದು ಹೇಳಿದ್ದನ್ನು ಆಗಲೇ ಕೇಳಿದ್ದು. ಅವರಿಬ್ಬರ ಹೇಳಿಕೆ ಎಂದಾದರೂ ತಪ್ಪುವುದೇ? ಅದರಂತೆ ಬಹುಶೀಘ್ರದಲ್ಲಿಯೇ ನನ್ನ ಪುತ್ರರು ಭಸ್ಮೀಭೂತರಾದರು ಎಂದನು. ಆಮೇಲೆ ಆಕೆಯು ದುಃಖದಿಂದ ಪ್ರಜ್ಞಾಹೀನರಾಗಿ ನೆಲದ ಮೇಲೆ ಬಿದ್ದಳು. ಕೋಪದಿಂದಲೂ ಪುತ್ರ ಶೋಕದಿಂದಲೂ ತಪ್ಪಿಸುತ್ತಿದ್ದ ಆಕೆಯು ತನ್ನ ಸಂಕಟವನ್ನು ತಡೆಯಲಾರದೆ ಶ್ರೀಕೃಷ್ಣನಲ್ಲಿ ದೋಷವನ್ನು ಆರೋಪಿಸುತ್ತ, ಓ ಕೃಷ್ಣ, ಜನಾರ್ದನ, ಪರಸ್ಪರ ನಾಶಕ್ಕಾಗಿ ಯತ್ನಿಸುತ್ತಿದ್ದ ಈ ಪಾಂಡವರ ಕೌರವರ ವಿಷಯದಲ್ಲಿ ಹಾಗೆ ನೀನು ಉಪೇಕ್ಷೆಯಿಂದ ಇದ್ದುದಕ್ಕೆ ಕಾರಣ ಏನು? ಮಧುಸೂದನ, ಮಹಾಬಾಹು, ನೀನಾದರೂ ಸಾಮಾನ್ಯವಲ್ಲ, ಮಹಾಪರಾಕ್ರಮಿ, ಅನೇಕ ಪರಿವಾರಗಳಿಂದ ಕೂಡಿದವನು, ದೊಡ್ಡ ಸೈನ್ಯವುಳ್ಳವನು, ಉಭಯ ಪಕ್ಷಗಳಲ್ಲಿಯೂ ಅಧಿಕಾರವುಳ್ಳವನು, ಮಧುರ ವಾಕುಳ್ಳವನು,
ಕುರುವಂಶದ ನಾಶವನ್ನೇ ನೀನೇ ಮನಃಪೂರ್ವಕವಾಗಿ ಬಯಸಿದೆ. ಈ ಕೌರವ ಕಲಶದ ನಾಶದ ವಿಷಯದಲ್ಲಿ ಹಾಗೆ ನೀನು ಅಲಕ್ಷ್ಯದಿಂದ ಇದ್ದುದರ ಫಲವನ್ನ ನೀನು ಅನುಭವಿಸದೆ ಹೋಗಲಾರೆ. ನಾನು ಅತಿ ಶುಶ್ರೂಷೆಯಿಂದ ಸಂಪಾದಿಸಿದ ಅಸಾಧಾರಣವಾದ ತಪಫಲದಿಂದ ಈಗ ಚಕ್ರಧಾರಿಯಾದ ನಿನ್ನನ್ನೇ ಶಪಿಸುತ್ತೇನೆ. ಹೇ ಗೋವಿಂದ, ಒಬ್ಬರನ್ನೊಬ್ಬರು ಕೊಲ್ಲುತ್ತಿದ್ದ ಜ್ಞಾತಿಗಳಾದ ಕೌರವ ಪಾಂಡವರ ವಿಷಯದಲ್ಲಿ ನೀನು ಉಪೇಕ್ಷೆಯಿಂದ ಇದ್ದದ್ದರಿಂದ ನೀನು ನಿನ್ನ ಜ್ಞಾತಿಗಳ ವಧವನ್ನು ನೋಡ್ತೀಯ. ಇದು ಮೊದಲು 36ನೇ ವರ್ಷ ಬಂದೊಡನೆ ನಿನ್ನ ಜ್ಞಾತಿಯು ಮಂತ್ರಿಗಳು ಪುತ್ರರು ಮೃತರಾಗಿ ನೀನು ಅನಾಥನಂತೆ ಲೋಕದಲ್ಲಿ ಅದೃಶ್ಯನಾಗಿರುತ್ತಾ ಕೇವಲ ಹೇಯವಾದ ರೀತಿಯಿಂದ ಮೃತನಾಗ್ತೀಯ. ಈಗ ಈ ಭಾರತ ಸೇವೆ ಹೇಗೆ ಹಾಗೆ ನಿನ್ನ ಸ್ತ್ರೀಯರು ಆಗ ಪುತ್ರ ಬಂದು ವಧದಿಂದ ಪರಿತಪಿಸುತ್ತಾರೆ ಎಂದು ಶಾಪಿಸಿದರು. ಉದಾರ ಮನಸ್ಸುಳ್ಳ ಕೃಷ್ಣನು ಆ ಕ್ರೂರ ವಾಕ್ಯಗಳನ್ನು ಕೇಳಿಯು ಮಂದಹಾಸವದನ್ನಾಗಿ ಗಾಂಧಾರಿಯನ್ನು ಕುರಿತು ಹೀಗೆ ಹೇಳ್ತಾನೆ. ಓ ಕ್ಷತ್ರಿಯ ರಮಣಿ, ಹೀಗೆ ನಡೆಯುವುದು ಎಂದು ನನಗೂ ತಿಳಿದಿತ್ತು. ನಾನು ಅನುಷ್ಠಿಸಿದ ಮಾರ್ಗವನ್ನೇ ನೀನು ಅನುಸರಿಸುವೆ. ಹೀಗೆಯೇ ವೃಷ್ಣಿ ಕಳೆದವರೋ ದೈವ ವಿಧಿಯಿಂದ ನಾಶವಾಗುವುದರಲ್ಲಿ ಸಂದೇಹವೇ ಇಲ್ಲ. ಕಲ್ಯಾಣಿ, ಆ ವೃಷ್ಟಿಕಲವನ್ನು ಸಂಹರಿಸುವವನಾದ್ರೂ ಕೂಡ ನಾನಲ್ಲದೆ ಬೇರೆ ಯಾರೂ ಅಲ್ಲ. ಬೇರೆ ಯಾವ ಮನುಷ್ಯನಿಂದಲೋ ದೇವತೆಗಳಿಂದಲೋ ದಾನವರಿಂದಲೋ ಅವರು ಕೊಲ್ಲಲ್ಪಡತಕ್ಕವರಲ್ಲ. ಆ ಯಾದವರು ಪರಸ್ಪರ ಹೊಡೆದಾಡಿ ತಮಗೆ ತಾವೇ ನಾಶವನ್ನು ಉಂಟು ಮಾಡಿಕೊಳ್ತಾರೆ ಎಂದರು. ಕೃಷ್ಣನ ಮಾತುಗಳನ್ನು ಕೇಳಿದೊಡನೆ ಪಾಂಡವರ ಮನಸ್ಸಿನಲ್ಲಿ ಭಯಗೊಂಡು ನಡುಗುತ್ತಾ ವ್ಯಾಕುಲಗ್ರಸ್ತರಾಗಿ ತಮ್ಮ ಪ್ರಾಣದ ಮೇಲೆಯೇ ಆಸೆಯನ್ನು ತೊಳೆದರು. ಇದು 25ನೇ ಅಧ್ಯಾಯ. ಇಲ್ಲಿಗೆ ಸ್ತ್ರೀ ವಿಲಾಪ ಪರ್ವ. ಈಗ ಒಂದ್ ಸ್ವಲ್ಪ ವಿಚಾರ ಮಾಡೋಣ. ಏನು ಅಂದ್ರೆ, ಗಾಂಧಾರಿ ಅವಳ ಪಾತಿವ್ರತ್ಯ ಅದನ್ನೇ ಪಂಥವಾಗಿಟ್ಟು ಶಪಥ ಮಾಡಿ ಕೃಷ್ಣನನ್ನು ಶಪಿಸಿದಳು. ಕೃಷ್ಣ ಈ ಶಾಪಕ್ಕೆ ಅರ್ಹನೇ? ಸಂಪ್ರದಾಯದಿಂದ ನೋಡಿದ್ರೆ ಅವನು ಅಖಿಲ ಹೇಯ ಪ್ರತ್ಯನೀಕ, ಎಲ್ಲ ದೋಷಗಳಿಂದ ದೂರ ಆದವನು. ಅವನಿಗೆ ಯಾವ ದೋಷದ ಆರೋಪಣೆ? ಇವನ ಸಂಕಲ್ಪ ಇಲ್ಲದೆ ಸುಮ್ಮನೆ ಗಾಂಧಾರಿ ಹೇಳಿದ ತಕ್ಷಣ ಶಾಪ ಅದು ಫಲಿಸುತ್ತೋ? ಈಗ ಕಡೆಯಲ್ಲೂ ಉತ್ತರ ಅವನೇ ಹೇಳಿದ್ದಾನೆ. ಅವರು ಕೂಡ ಮದಾಂಧರಾಗಿ ಒಬ್ರಿಗೊಬ್ರು ಹೊಡೆದಾಡಿ ಸಾಯ್ತಾರೆ. ಅದಕ್ಕೆ ನಿನ್ನ ಶಾಪ ಒಂದು ವ್ಯಾಜ ಅಷ್ಟೇ ಅಂತ. ಭಗವಂತನನ್ನ ಉದಾಸೀನ ಅನ್ನೋ ಪದ ಬರೆದು ದ್ವಾಸುಪರ್ಣ ಸಯುಜಾಸಕಾಯ ಸಮಾನ ವೃಕ್ಷಂ ಪರಿಷಸ್ವಜಾದೆ. ಈ ಉಪನಿಷತ್ನಲ್ಲಿ ಬರೋಗದೆ ಹಿಂದೇನು ಅನೇಕ ಬರೀ ಹೇಳಿದ್ವಿ. ಹೃದಯದಲ್ಲಿ ಒಂದು ವೃಕ್ಷದಲ್ಲಿ 2 ಪಕ್ಷಿಗಳು ಕೂತಿದೆ. ಒಂದು ಪರಮಾತ್ಮ ಅನ್ನೋದು, ಇನ್ನೊಂದು ಜೀವಾತ್ಮ. ಈ ಜೀವಾತ್ಮ ಅನ್ನೋದು ತನ್ನ ಕರ್ಮದ ಫಲವನ್ನ ಸ್ವಾದಮತ್ತಿ ಚೆನ್ನಾಗಿದೆ ಅಂತ ಒಂದ್ಸಲಿ ಹೇಳುತ್ತೆ, ಒಂದ್ಸಲಿ ನಗುತ್ತೆ. ಮತ್ತೊಂದು ಅನಷ್ಟನ್ನ ವಿಚಾಕಶೀತಿ ಕರ್ಮ ಫಲವನ್ನ ಅನುಭವಿಸಿದೆ. ಸುಮ್ಮನೆ ಅವನು ಈ ವಸ್ತಿ ಸಾಕ್ಷೀಭೂತ. ಭಗವಂತ ಇಲ್ಲಿ ಇನ್ಫ್ಲೂಯೆನ್ಸ್ ಮಾಡ್ಬೇಕಾಗಿತ್ತ? ಎಲ್ರಿಗೂ ಕೂಡ ಎಲ್ಲವನ್ನು ಮಾಡೋದ್ರೆ ಅವನ ತಲೆಗೆ ಬರುತ್ತೆ. ಪ್ರತಿಯೊಬ್ಬರಿಗೂ ಬುದ್ಧಿಯನ್ನು ಕೊಟ್ಟಿದ್ದಾನೆ, ವಿವೇಕ ಕೊಟ್ಟಿದ್ದಾನೆ. ಇದು ಯಾರ್ಯಾರು ಈ ಕಡೆ ಪಾಂಡವರ ಕಡೆನಾಗ್ಲಿ ಕೌರವರ ಕಡೆನಾಗ್ಲಿ ಇವರು ಯುದ್ಧವನ್ನ ಮಾಡ್ಬೇಕಾದ್ರೆ ಅಥವಾ ಅವ್ರಿಗೆ ಏನಿತ್ತು ಉದ್ದೇಶಗಳು, ಅದರ ಮೇಲೆ ಬರುವಂತದ್ದು ಡಿಸಿಷನ್ಸು. ಇವರು ಇಲ್ಲಿ ಏನ್ ತಗೊಳ್ತಾರೆ ಅದರಂತೆ ಆಕ್ಷನ್ ಆಮೇಲೆ ಆಗತ್ತೆ. ಇದು ಕರ್ಮ ಸಿದ್ಧಾಂತದಲ್ಲೂ ಬರುವಂತದ್ದು. ಭಗವಂತ ಕರ್ಮಕ್ಕೆ ಒಳಗಾಗಿಲ್ಲ, ಆ ಕರ್ಮದಿಂದ ಅವನು ಬಂಧಿಸಲ್ಪಡೋಲ್ಲ. ಅವರವರ ಕರ್ಮದ ಜೊತೆಗೆ ಇವರಿಗೆ ಕೊಟ್ಟಂತ ಲಿಮಿಟೆಡ್ ಸ್ವಾತಂತ್ರ್ಯದಲ್ಲಿ ಇವರು ಏನನ್ನು ಆರಿಸ್ಕೊಳ್ತಾರೆ. ಅದಕ್ಕಾಗೇನೆ ಆತ್ಮ ಇವ ಬಂಧು ಆತ್ಮ ಇವ ರಿಪುರಾತ್ಮನಃ ಅಂತ ಹೇಳೋದು. ನಮ್ಮ ಆತ್ಮವೇ ನಮಗೆ ಬಂಧುವಾಗತ್ತೆ ಯಾವಾಗ ವಿವೇಕವನ್ನ ಆಧರಿಸಿ ಶಾಸ್ತ್ರಕ್ಕೆ ವಿರುದ್ಧವಾಗಿ ನಡೆಯದೆ ಮಾಡಿಕೊಂಡ್ರೆ ಕರ್ಮದ ಬಂಧನದಿಂದ ಬಿಡಿಸ್ಕೊಂಡು ಉತ್ತಮ ಗತಿಯನ್ನು ಪಡೆಯಬಹುದು. ಅದಕ್ಕೆ ವಿರುದ್ಧವಾಗಿ ಇಂದ್ರಿಯಗಳ ಸೆಳೆತಗಳಿಗೂ ಈ ತ್ರಿಗುಣಾತ್ಮಕವಾದಂತಹ ಇದರಲ್ಲಿ ಆ ಗುಣಗಳಿಂದ ಪ್ರೇರಿತಾಗಿ ಆಯಾ ಕೆಲಸಗಳಲ್ಲಿ ತೊಡಗಿದರೆ ಅದೇ ಮತ್ತೆ ಮತ್ತೆ ಬಂಧನಕ್ಕೂ ಕಾರಣ ಆಗುವಂತದ್ದು. ಎರಡಕ್ಕೂ ಫಲವನ್ನು ಕೊಡುವನು ಭಗವಂತನೇ ಆದ್ರೂ ಕೂಡ ಅವನು ಇದಕ್ಕೆ ಹೊಣೆಗಾರನಲ್ಲ. ಇಲ್ಲಿ ಉದಾಸೀನ ಅಂದ್ರೆ ಕೇರ್ಲೆಸ್ ಆಗಿದ್ದ ಅಂತ. ಕೃಷ್ಣ ಏನ್ ಪ್ರಯತ್ನ ಮಾಡ್ಲಿಲ್ವಾ? ಎಲ್ರಿಗೂ ಹೇಳ್ದ, ಸಂಧಿಗೆ ಎಲ್ಲಿ ಹೋಗ 5 ಗ್ರಾಮ ಕೊಟ್ಬಿಡು, ಅವ್ರ ಪಾಡಿಗೆ ಅವ್ರು ಇಟ್ಕೊಳ್ತಾರೆ. ಯಾಕೆ? ಇಬ್ಬರು ಹೊಡೆದಾಡದಿಂದ ನಿಮ್ಮ ವಂಶ ಅಥವಾ ಅನೇಕ ಜೀವಗಳ ಹತ್ಯೆ ಆಗತ್ತೆ ಯುದ್ಧದಲ್ಲಿ. ಎಲ್ಲವನ್ನೂ ತಿಳಿಸಿದ್ದ. ಅವಾಗೆಲ್ಲ ಎಲ್ಲಿ ಹೋಗಿತ್ತು ವಿವೇಕ ಇವರುಗಳಿಗೆ?
ಗಾಂಧಾರಿನ ಸಭೆನಲ್ಲಿದ್ದಾಳ, ಏನು ಇವಳು ಇದು ತಗೊಳಕ್ ಆಗ್ತಿರ್ಲಿಲ್ವಾ? ಅಲ್ಲೂ ಕೂಡ ಅವ್ರಿಗೆ ಸ್ವಾರ್ಥ, ನನ್ನ ಮಗನೇ ಗೆದ್ಲಿ, ನನ್ನ ಮಗನೇ ರಾಜ್ಯವನ್ನ ಆಳ್ಲಿ. ಪಾಂಡವರು ಯಾರು? ಸ್ವಂತ ತಮ್ಮನ ಮಕ್ಕಳು, ಅವ್ರಿಗೂ ಇವ್ರಿಗೂ ಕೊಟ್ಟು ಸಂತೋಷವಾಗಿರ್ಬೋದಿತ್ತಲ್ಲ. ಶುರು ಮಾಡ್ಕೊಂಡು ಇದಿರ್ದಕ್ಕೆ. ಸೊ ಅದಕ್ಕೆ ಅವನ ಕಡೆಗೆ ಸೇರಿದ ಪಾರ್ಟಿಗಳು ಇವನ್ ಕಡೆ ಒಂದಷ್ಟು ಜನ ಸೇರಿದ್ರು, ಇಬ್ರು ಹೊಡೆದಾಡಿದ್ರು. ಕೃಷ್ಣನ ರೋಲ್ ಏನು ಅಂತ ನೀನ್ ಮನ್ಸು ಮಾಡಿದ್ರೆ ಇಲ್ಲಿ ಮಾಡ್ಬೋದಾಗಿತ್ತು. ಮನಸ್ಸು ಮಾಡಿದ್ರೆ ಏನು, ಅವನೇನ್ ಮಾಡ್ಬೇಕಾಗಿತ್ತು? ಏನ್ ಬಂದು ಅವನೇ ನಿಲ್ಲಿಸ್ಬೇಕಾಗಿತ್ತ? ಇದ್ ಮಾಡ್ಬೇಕಾಗಿತ್ತ? ಎಲ್ರಿಗೂ ವಿವೇಕ ಕೊಟ್ಟಿದ್ದಾನೆ, ಅವನ ಹೊಣೆಯನ್ನ ಚೆನ್ನಾಗಿ ನಿರ್ವಹಿಸಿದ್ದಾನೆ, ಚೇತನನಿಗೆ ಬುದ್ಧಿಯನ್ನು ಕೊಟ್ಟಿದ್ದಾನೆ. ಪವರ್ ಟು ಡಿಸ್ಕ್ರಿಮಿನೇಟ್, ವಿವೇಕ ಅನ್ನುವಂತ ಯಾವುದು ಸರಿ ಯಾವುದು ತಪ್ಪು ಪ್ರತಿ ಒಬ್ಬರಿಗೂ ಗೊತ್ತು. ಅದನ್ನ ಜ್ಞಾಪಿಸಿದ್ದು ಉಂಟು ಅವನು. ಎಲ್ಲರೂ ಕೂಡ ಶರೀರವೇ ತಾನು, ನಾನು ಹೊಡೆದಾಡ್ತೀನಿ, ನನಗೆ ಮುಂದಕ್ಕೆ ಸಿಗತ್ತೆ, ಏನೇನೋ ಉದ್ದೇಶಗಳು ಮಾಡ್ಕೊಂಡು ಹೊಡೆದಾಡಿದ್ರು, ದ್ವೇಷವನ್ನು ಸಾಧಿಸಿದ್ರು, ಪರಸ್ಪರ ಹೊಡೆದಾಡಿ ಸತ್ರು. ಇಲ್ಲಿಗೆ 25ನೇ ಅಧ್ಯಾಯ ಅಷ್ಟಮೈಷಿ ಸಮೇತ ಶ್ರೀಕೃಷ್ಣಾಯ ಪರಬ್ರಹ್ಮಣೇ ನಮಃ. ಇಲ್ಲಿಗೆ ಸ್ತ್ರೀ ವಿಲಾಪ ಪರ್ವವು ಸಂಪನ್ನವಾಯಿತು. ಮುಂದಿನದು ಶ್ರಾದ್ದ ಪರ್ವ. ಅಷ್ಟಮೈಷಿ ಸಮೇತ ಶ್ರೀಕೃಷ್ಣಾಯ ಪರಬ್ರಹ್ಮಣೇ ನಮಃ. 26ನೇ ಅಧ್ಯಾಯ. ಶೋಕದಿಂದ ಮೂರ್ಛಿತಳಾದ ಗಾಂಧಾರಿಯನ್ನ ಕೃಷ್ಣನು ಸಮಾಧಾನಪಡಿಸಿದ್ದು, ಯುಧಿಷ್ಠಿರನ ಅನುಮತಿಯಂತೆ ವಿದುರನು ಸಂಜಯಾದಿಗಳೊಂದೇ ಮೃತರಾದವರಿಗೆ ದಹನ ಕ್ರಿಯೆಯನ್ನು ಮಾಡಿಸಿದ್ದು. ಅಷ್ಟಮೈಷಿ ಸಮೇತ ಶ್ರೀಕೃಷ್ಣಾಯ ಪರಬ್ರಹ್ಮಣೇ ನಮಃ. ಕೃಷ್ಣನು, ಅಮ್ಮ ಗಾಂಧಾರಿ ಹೇಳು, ವ್ಯಾಕುಲವನ್ನು ಬಿಡು. ನಿನ್ನ ಮಗನಾದ ದುರ್ಯೋಧನು ಬಹಳ ದುರಾತ್ಮನು, ತಾಳ್ಮೆ ಇಲ್ಲದವನು, ಮಿತಿ ಮೀರಿದ ಅಹಂಕಾರವುಳ್ಳವನು, ದುಷ್ಟನು, ಯಾವಾಗಲೂ ಹಗೆತನದಲ್ಲಿಯೇ ಮನಸ್ಸುಳ್ಳವನು, ಹಿರಿಯರ ಕಟ್ಟಳೆಗಳನ್ನ ಮೀರುವಂತವನು. ಅಂತಹ ಮಗನನ್ನು ಆದರಿಸುತ್ತಿದ್ದ ನಿಮ್ಮ ನಡವಳಿಕೆ ಆದ್ರೂ ಒಳ್ಳೆಯದು ಅಂತ ಭಾವಿಸಿಯೇನು? ನಮ್ಮ ಬೆನ್ನು ನಮಗೆ ಕಾಣಿಸೋಲ್ಲ. ನಿನ್ನ ದೋಷದಿಂದಲೇ ಕೌರವರು ನಾಶವಾದರು ಅಂತ ತಿಳಿ. ನಿನ್ನ ದೋಷವನ್ನು ಹೇಗೆ ನನ್ನ ಮೇಲೆ ಆರೋಪಿಸ್ತಾ ಇದೀಯಾ? ಗಾಂಧಾರಿಗೆ ಧೃತರಾಷ್ಟ್ರನ ಬುದ್ಧಿ ಇರ್ಲಿಲ್ವಾ ಇವ್ರು ತಪ್ಪು ಮಾಡ್ತಾ ಇದ್ದಿದ್ದು ಅಂತ? ಮಗನಿಗೆ ಹೇಳುವಂತ ಶಕ್ತಿ ಇರ್ಲಿಲ್ವೇ? ಆದ್ರೆ ಮಗನೇ ಮುಂದಕ್ಕೆ ಬರ್ಲಿ ಅಂತ, ಅಯ್ಯೋ ಎಲ್ಲಿ ನನ್ನ ಮಾತು ಕೇಳ್ತಾನೆ. ರಾಜ ಧೃತರಾಷ್ಟ್ರನೇ, ಅವನು ಯುವರಾಜ ಅಷ್ಟೇನೆ, ಎಲ್ಲ ಇವನ ಇದ್ರಂತೆ ನಡಿಬೇಕಾದದ್ದು. ಡಿಸಿಷನ್ಸ್ ಅವಾಗ ತಗೊಳ್ಬೇಕಾಗಿದ್ದವ್ರು ಯಾರು? ಅಂತಹ ಮಗನನ್ನ ಆಧರಿಸುತ್ತಿದ್ದ ನಿನ್ನ ನಡವಳಿಕೆ ಆದ್ರೂ ಒಳ್ಳೆಯದಾಗಿ ಎಂದು ಭಾವಿಸಿದ್ಯೇನು? ನಿನ್ನ ದೋಷದಿಂದಲೇ ಕೌರವರು ನಾಶವಾದರು. ನಿಮ್ಮ ಅತಿಯಾದಂತಹ ಬಯಕೆ ಇತ್ತಲ್ಲ, ಅನ್ಡಿಸರ್ವಿಂಗ್, ಇಲ್ದಿದ್ರು ಕೂಡ, ತನಗೆ ಯೋಗ್ಯತೆ ಇಲ್ದಿದ್ರು ಕೂಡ ಅದಕ್ಕೆ ಆಸೆ ಪಡುವಂತಹದ್ದು. ಯಾವನು ಸತ್ತವರಿಗೂ ನಷ್ಟವಾದದ್ದಕ್ಕೂ ಹಿಂದೆ ನಡೆದು ಹೋದದ್ದಕ್ಕೂ ವ್ಯಸನ ಪಡ್ತಾನೋ ಆತನು ಮುಂದೆ ಇನ್ನೂ ಹೆಚ್ಚು ದುಃಖಕ್ಕೆ ಗುರಿಯಾಗ್ತಾನೆ. ವಿವೇಕದಿಂದ ವರ್ತಿಸಬೇಕು. ಪ್ರಮಾದವಶ ತಪ್ಪಾಯ್ತು ಅಂತಂದ್ರೆ ಅದನ್ನಲ್ಲಿ ಬಿಟ್ಟು ಮುಂದಕ್ಕೆ ಅದನ್ನ ರಿಪೇರಿ ಹಿಂಗ್ ಮಾಡ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ಮಾತಾಡ್ಬೇಕೆ ಹೊರತು ಮತ್ತೆ ಅದನ್ನೇ ಕೆರೆಸ್ಕೊಂಡಿದ್ರೆ ಇನ್ನೊಂದಷ್ಟು ದುಃಖಗಳಿಗೂ ಜಾಸ್ತಿ ಆಗುತ್ತೆ ಅಷ್ಟೇ. ಅವನಿಗೆ ದುಃಖದೊಡನೆ ಮತ್ತೊಂದು ದುಃಖ ಉಂಟಾಗಿ 2 ಅನರ್ಥಗಳಿಗೆ ಗುರಿಯಾಗ್ತಾನೆ. ಬ್ರಾಹ್ಮಣ ಸ್ತ್ರೀಯ ಗರ್ಭದಲ್ಲಿ ತಪಸ್ವಿಯನ್ನ ಧರಿಸ್ತಾಳೆ. ಹಸುವು ಭಾರವನ್ನು ಹೊರತಕ್ಕ ಹೋರಿಯನ್ನು, ಹೆಣ್ಣು ಕುದುರೆಗೆ ಓಡುವ ಸ್ವಭಾವವುಳ್ಳ ಕುದುರೆಗಳನ್ನ ಗರ್ಭದಲ್ಲಿ ಧರಿಸುತ್ತವೆ. ಶೂದ್ರ ಸ್ತ್ರೀಯರು ಸೇವಕನನ್ನ, ವೈಶ್ಯ ಸ್ತ್ರೀಯು ಗೋಪಾಲಕನನ್ನ ಗರ್ಭದಲ್ಲಿ ಪಡೆಯುತ್ತಾರೆ. ಅದರಂತೆಯೇ ಕ್ಷತ್ರಿಯ ರಮಣೀಯಾದ ನಿನ್ನಂತವಳು ಯುದ್ಧದಲ್ಲಿ ಮರಣಕ್ಕೀಡಾಗುವ ಕ್ಷತ್ರಿಯನನ್ನೇ ಗರ್ಭದಲ್ಲಿ ಪಡೆದದ್ದು ಸಹಜವೇ ಎಂದನು. ಕೃಷ್ಣನ ಈ ಅಪ್ರಿಯ ವಾಕ್ಯಗಳನ್ನು ಕೇಳಿ ಗಾಂಧಾರಿ ಶೋಕದಿಂದ ಕಣ್ಣುಗಳನ್ನು ಕೆಂಪಗೆ ಮಾಡಿಕೊಂಡು ಮಾತನಾಡದೇ ಇದ್ಲು. ಇದ್ದಂತೆ ಹೇಳಿದ್ರೆ ಗಾಂಧಿ ಒಂದಿದೆಯಲ್ಲ ಆ ರೀತಿ ಈಗ ಕೋಪಿಸ್ಕೊಂಡಿದ್ಲು. ಯಾಕೆ? ಅವಳು ತಪ್ಪನ್ನು ಹೇಳಿದ್ನಲ್ಲ ಅದಕ್ಕೆ. ಧರ್ಮವಿದನು ರಾಜ ಋಷಿಯು ಆದಂತಹ ಧೃತರಾಷ್ಟ್ರನು ಆಗ ತನ್ನ ಮಂದ ಬುದ್ಧಿಯಿಂದ ಉಂಟಾದ ಅಜ್ಞಾನವನ್ನು ನೀಗಿಸಿಕೊಂಡು ಯುಧಿಷ್ಠಿರನ ಕುರಿತು, ಹೇ ಪಾಂಡುನಂದನ, ಮೊದಲು ಜೀವಂತರಾಗಿದ್ದ ವೀರರ ಸಂಖ್ಯೆಯು ನಿನಗೆ ಚೆನ್ನಾಗಿ ತಿಳಿದಿದೆ ಅಲ್ಲವೇ? ಈಗ ಸತ್ತವರ ಸಂಖ್ಯೆಯನ್ನು ನೀನು ತಿಳಿದಿದ್ರೆ ಅದನ್ನು ನನಗೆ ತಿಳಿಸು ಎಂದು ಕೇಳಲು ಯುಧಿಷ್ಠಿರ ಹೇಳಿದ, ರಾಜ, ಈ ಯುದ್ಧದಲ್ಲಿ ಮೊದಲು 10 ಕೋಟಿ ವೀರರು, ಆಮೇಲೆ 20,000 ಮಂದಿ ವೀರರು, ಆಮೇಲೆ 66 ಕೋಟಿ ವೀರರು ಕೊಲ್ಲಲ್ಪಟ್ಟಿದ್ದಾರೆ. ಇದೆಲ್ಲ ನಮ್ಮ ಲೆಕ್ಕಕ್ಕೆ ಬಾರದೆ ತಪ್ಪಿ ಹೋದ ವೀರರ ಸಂಖ್ಯೆಯು
ಮೊದಲು 14,000, ಆಮೇಲೆ 14,000, ಅದಕ್ಕೆ ಮೇಲೆ 160,000 ಆಗಿದೆ ಎಂದರು. ಆಗ ಧೃತರಾಷ್ಟ್ರ, ಪುರುಷೋತ್ತಮ, ಯುಧಿಷ್ಠಿರ ಅವರೆಲ್ಲರೂ ಯಾವ ಗತಿಗೆ ಹೋದರೋ ನನಗೆ ತಿಳಿಸೋ, ನೀನು ಇವೆಲ್ಲವನ್ನು ತಿಳಿದವನೆಂದು ನಾನು ಭಾವಿಸ್ತಾ ಇದ್ದೇನೆ ಎನ್ನಲು ಯುಧಿಷ್ಠಿರನು, ಯಾರು ಯುದ್ಧದಲ್ಲಿ ನಿಜವಾದ ಉತ್ಸಾಹಗೊಂಡು ತಮ್ಮ ಶರೀರಗಳನ್ನ ಶಸ್ತ್ರಾಗ್ನಿಗೆ ಹೋಮ ಮಾಡಿದ್ರೋ ಅವರು ಇಂದ್ರಲೋಕಕ್ಕೆ ಸಮಾನವಾದ ಉತ್ತಮ ಲೋಕವನ್ನು ಸೇರಿದ್ದಾರೆ. ಯಾರು ತಾವು ಸಾಯಬೇಕಲ್ಲ ಎಂಬ ಸಂಕಟದಿಂದ ಉತ್ಸಾಹ ಇಲ್ಲದೆ ನಿರ್ಬಂಧಕ್ಕಾಗಿ ಹೋಗಿ ಯುದ್ಧದಲ್ಲಿ ಕೊಲ್ಲಲ್ಪಟ್ಟರೋ ಅವರು ಗಂಧರ್ವರೊಡನೆ ಸೇರ್ತಾರೆ. ಯಾರು ಯುದ್ಧ ಭೂಮಿಯಿಂದ ಹಿಂಜರಿದು ಓಡಿ ಹೋಗಿ ಪ್ರಾಣ ರಕ್ಷಣೆಗಾಗಿ ಶತ್ರುಗಳನ್ನು ಬೇಡುತ್ತಾ ಕೊನೆಗೆ ಶಸ್ತ್ರಾಘಾತದಿಂದ ಮುದ್ರಾಗ್ತಾರೋ ಅವರು ಗುಹ್ಯ ಕರಗತಿಗೆ ಹೋಗ್ತಾರೆ. ಯಾವ ವೀರರು ಯುದ್ಧದಲ್ಲಿ ಶತ್ರುಗಳಿಂದ ಬಾರಿ ಬಾರಿಗೂ ಹೊಡೆಯಲ್ಪಟ್ಟು ಬಲವು ತಗ್ಗಿ ಆಯುಧ ಶೂನ್ಯರಾಗಿ ಅವಮಾನಿತರಾದರೂ ಧೀರ ಮನಸ್ಕರಾಗಿ ಶತ್ರುಗಳ ಎದುರಿಗೆ ನಿಂತು ತೀಕ್ಷ್ಣವಾದ ಶಸ್ತ್ರಗಳಿಂದ ಬೇಯಿಸಲ್ಪಡುವಾಗಲೂ ಕ್ಷತ್ರಿಯ ಧರ್ಮವನ್ನು ಬಿಡದೆ ಶತ್ರುಗಳಿಂದ ಹತರಾದರೂ ಮಹಾ ತೇಜಸ್ವಿಗಳಾದ ಆ ವೀರರು ಬ್ರಹ್ಮಲೋಕವನ್ನು ಸೇರ್ತಾರೆ. ಹೇ ರಾಜ, ಎಚ್ಚರಿಕೆ, ಈ ಯುದ್ಧ ಭೂಮಿಯಲ್ಲಿ ಯಾರು ಯಾವ ರೀತಿಯಿಂದ ಕೊಲ್ಲಲ್ಪಟ್ಟಿದ್ರು ಅವರೆಲ್ಲರೂ ಒಂದು ವಿಧವಾದ ಉತ್ತಮ ಗತಿಯನ್ನ ಪಡೆದಿದ್ದಾರೆ ಎಂದರು. ಆಗ ಧೃತರಾಷ್ಟ್ರನು, ಪುತ್ರ ಮಹಾಬಾಹು, ನೀನು ಯಾವ ಜ್ಞಾನ ಬಲದಿಂದ ಸಿದ್ಧನಂತೆ ಇದನ್ನು ತಿಳಿದಿರದೆ ಅದನ್ನು ನನಗೆ ತಿಳಿಸು ಎನ್ನಲು ಯುಧಿಷ್ಠಿರ ಹೇಳಿದ, ಹಿಂದೆ ನಿನ್ನ ಆಜ್ಞೆಯಂತೆ ನಾನು ವನದಲ್ಲಿ ಸಂಚರಿಸುತ್ತಿದ್ದಾಗ ತೀರ್ಥಯಾತ್ರೆಗೆ ಹೋದೆ. ಆಗ ಈ ಅನುಗ್ರಹವನ್ನು ಪಡೆದೆ. ಆ ಕಾಲದಲ್ಲಿ ದೇವರ್ಷಿಯಾದ ಲೋಮಶನನ್ನು ಕಂಡೆ. ನಾರದ, ತುಂಬುರು, ಲೋಮಶ ಇವರೆಲ್ಲ ದೇವರ್ಷಿಗಳು. ಆತನಿಂದ ನಾನು ಅಸಾಧಾರಣ ಸ್ಮರಣ ಶಕ್ತಿಯನ್ನು ಪಡೆದಿದ್ದೇನೆ. ಜ್ಞಾನಯೋಗದಿಂದ ಜ್ಞಾನ ಚಕ್ಷಸ್ಸನ್ನು ಹೊಂದಿದೆ ಎಂದ. ಆಮೇಲೆ ಧೃತರಾಷ್ಟ್ರನು, ಪಾಂಡುನಂದನ, ಸನಾತರು ಅನಾಥರು ಆದ ಎಲ್ಲರ ಮೃತ ಶರೀರಗಳನ್ನ ಈಗ ಶಾಸ್ತ್ರವಿಗೆಂದು ದಹನ ಮಾಡೋರು ಯಾರು ಎನ್ನಲು. ಹಾಗೆ ಯುಧಿಷ್ಠಿರ, ಹೇ ಜನಕ, ಕರ್ಮ ವಿಧಿಗಳು ಬಹುವಾಗಿರುವುದರಿಂದ ಮೃತರಾದ ಈ ಇದ್ದುವರಲ್ಲಿ ಯಾರಿಗೆ ಶಾಂತಿಯನ್ನು ಮಾಡುವವರಿಲ್ಲವೋ, ಯಾರು ಆಹಿತಾಗ್ನಿಗಳಲ್ಲವೋ ಅವರೆಲ್ಲರಿಗೂ ಮಾಡಬೇಕ ಕಾರ್ಯಗಳನ್ನ ನಾವೇ ಮಾಡ್ತೇವೆ. ಯಾರ ದೇಹವನ್ನು ಅಲ್ಲಲ್ಲಿ ಗೂಬೆಗಳು ಹದ್ದುಗಳು ಎಳೆದಾಡಿಬಿಟ್ಟಿವೋ ಅವರಿಗೂ ಅದರಿಂದ ಸಂಕರ್ಷಣ ಲೋಕಗಳು ದೊರೆಯುವ, ಇದರಲ್ಲಿ ಸಂಶಯ ಇಲ್ಲ ಎಂದ. ಮಹಾರಾಜ, ಆಮೇಲೆ ಧರ್ಮರಾಜನು ಸುಧರ್ಮನನ್ನ, ಧೌಮ್ಯನನ್ನ, ಸೂತನಾದ ಸಂಜಯನನ್ನ, ಮಹಾಬುದ್ಧಿಶಾಲಿಯಾದ ವಿದುರನನ್ನು, ಯುಯೋತ್ಸವನ್ನು, ಇಂದ್ರಸೇನೆ ಮೊದಲಾದ ಸೇವಕರನ್ನು, 1000 ಲೆಕ್ಕದ ಸೂತರನ್ನು ಕರೆದು, ನೀವು ಅನಾಥರಾದ ಮೃತ ಶರೀರಗಳಲ್ಲಿ ಯಾವುದೊಂದನ್ನು ಹಾಗೆಯೇ ಬಿಟ್ಟುಬಿಡದೆ ಅವರೆಲ್ಲರಿಗೂ ಪ್ರೇತ ಕಾರ್ಯಗಳನ್ನು ಮಾಡಿರಿ ಎಂದು ಆಜ್ಞಾಪಿಸಿದ. ಆಗ ಧರ್ಮರಾಜನ ಆಜ್ಞೆಯಂತೆ ವಿದುರ, ಸಂಜಯ, ಧೌಮ್ಯ ಒಳಗೂಡಿದ ಸುಧರ್ಮ, ಇಂದ್ರಸೇನ ಮೊದಲಾದವರು ಕಟ್ಟಿಗಳನ್ನ, ಬಿಳಿಯ ರೇಷ್ಮೆ ಬಟ್ಟೆಯನ್ನ, ಚಂದನ, ಅಗರು, ಕಾಲಿಕ ವೃಕ್ಷಗಳ ಕಟ್ಟಿಗೆಗಳನ್ನು ತಂದು ಸುಗಂಧದ ಪುಡಿಗಳನ್ನ, ಅಲ್ಲಲ್ಲಿ ಮುರಿದು ಬಿದ್ದ ರಥಗಳನ್ನ, ನಾನಾ ಬಗೆಯ ಆಯುಧಗಳನ್ನು ಶೇಖರಿಸಿ ಚಿತೆಯನ್ನು ಒಡ್ಡಿ ಯಾರು ಯಾರು ಪ್ರಧಾನ ರಾಜರು ಅವರೆಲ್ಲರನ್ನು ಏಕ ರೀತಿಯಿಂದ ಮನಸ್ಸಿನಿಂದ ಶಾಸ್ತ್ರವಿಧಿಗೆ ಅನುಸಾರವಾಗಿ ದಹನ ಮಾಡಲು. ದುರ್ಯೋಧನ ರಾಜನು, ಅವನ ತಮ್ಮಂದರು ಶಲ್ಯ, ಶಲನು, ಭೂರಿಷ್ಠವಸ್ಸು, ಜಯದ್ರಥ, ಅಭಿಮನ್ಯು, ದುಶ್ಯಾಸನ ಪುತ್ರ ಲಕ್ಷ್ಮಣ, ಕೃಷ್ಣಕೇತು, ಮಹರ್ಬಲ, ಸೋಮದತ್ತ, ಸಂಜಯ, ಕ್ಷೇಮದತ್ತ, ವಿರಾಟ, ದ್ರುಪದ, ಪಾಂಚಾಲ ರಾಜಕುಮಾರನಾದ ಶಿಖಂಡಿ, ಕೃಷ್ಣದ್ಯುಮ್ನ, ಯುಧಾಮನ್ಯು, ಉತ್ತಮ ಉಜಸ್ಸು, ಕೌಸಲ ರಾಜಕುಮಾರ, ದ್ರೌಪದಿ ಪುತ್ರರು, ಶಕುನಿ, ಅಚಲ, ವೃಷಕ, ಭಗದತ್ತ, ಸೂರ್ಯಪುತ್ರನಾದ ಕರ್ಣ, ಆತನ ಕುಮಾರರು, ಕೇಕಯ್ಯರು, ತ್ರಿಗರ್ಥರು, ರಾಕ್ಷಸೇಂದ್ರನಾದ ಘಟೋದ್ಗಜ, ಭಗನ ಸಹೋದರ, ರಾಕ್ಷಸನಾದ ಅಲಂಬುಸ, ಜಲಸಂಧ ಈ ಮೊದಲಾದವರನ್ನು ಇನ್ನೂ 1000 ಲೆಕ್ಕದ ರಾಜರನ್ನು ತುಪ್ಪದ ಧಾರೆಗಳಿಂದ ಹುತ ಮಾಡಿ ಜ್ವಲಿಸುತ್ತಿರುವ ಅಗ್ನಿಯಲ್ಲಿ ದಾನ ಮಾಡಿದರು. ಮಹಾತ್ಮರಾದ ಕೆಲವರಿಗೆ ಪಿತೃಮೇಧ ಸಂಸ್ಕಾರಗಳು ನಡೆದವು. ಸಾಮಗಳಿಂದ ದಾನ ಮಾಡಿದ್ರು, ಇತರರಿಂದ ಬೇಕಾದ ಕರ್ಮಗಳನ್ನು ಅವರವರಿಗೆ ವಿಧಿಸಿ ಮಾಡಿದ್ರು. ಋಕ್ಸಾಮ ವೇದಗಳ ಶಬ್ದದಿಂದ, ಸ್ತ್ರೀಯರ ರೋದನ ಧ್ವನಿಯಿಂದ ಆ ರಾತ್ರಿಯ ಎಲ್ಲ ಪ್ರಾಣಿಗಳಿಗೂ ದಿಗ್ಭ್ರಮ ಹಿಡಿದಂತಾಯ್ತು. ಊತ ಮಾಡಿ ತಿಳಿಸುವ ಅಗ್ನಿಗಳು ಆಕಾಶದಲ್ಲಿ ಸೂಕ್ಷ್ಮ ಮೇಘಗಳಿಂದ ಆವೃತವಾದ ಗ್ರಹಗಳಂತೆ ಕಂಡು ಬಂದವು. ಬೀದರನ್ನು ಅರಸನ ಕಟ್ಟಳೆಯಂತೆ ಯಾರು ಯಾರು ನಾನಾ ದೇಶಗಳಿಂದ ಬಂದು ಅಲ್ಲಿ ಮೃತರಾಗಿದ್ರು ಅವರೆಲ್ಲರನ್ನು ಸಾಗಿಸಿ ತಂದು ಕ್ಷತ್ರಿಯ ಧರ್ಮಕ್ಕನುಸಾರವಾಗಿ ಚಿತೆಯೊಡ್ಡಿ ಅವರೆಲ್ಲರನ್ನು ಸೇವಕರ ಮೂಲಕ ಎಣ್ಣೆ ಹಚ್ಚಿದ ಕಟ್ಟಿಗೆಗಳಿಂದ ದಹನ ಮಾಡಿಸಿದ. ಯುಧಿಷ್ಠಿರನು ಅವರಿಗೆಲ್ಲ ಉತ್ತರ ಕ್ರಿಯೆಗಳನ್ನು ನಡೆಸಿ ಧೃತರಾಷ್ಟ್ರನನ್ನು ಮುಂದೆ ಬಿಟ್ಟುಕೊಂಡು ಗಂಗಾ ತೀರಕ್ಕೆ ಹೊರಟನು. ಇಲ್ಲಿಗೆ 26ನೇ ಅಧ್ಯಾಯ.
ಅಷ್ಟಮೈಷಿ ಸಮೇತ ಶ್ರೀಕೃಷ್ಣಾಯ ಪರಬ್ರಹ್ಮಣ್ಯ ನಮಃ. ಧೃತರಾಷ್ಟ್ರ, ಯುಧಿಷ್ಠಿರ ಮುಂತಾದವರು ಗಂಗಾ ತೀರಕ್ಕೆ ಬಂದದ್ದು. ಮೃತರಾದವರಿಗೆ ತರ್ಪಣವನ್ನು ಮಾಡಲು ಆರಂಭಿಸಿರನೆ ಕುಂತಿಯು ಕರ್ಣನು ತನ್ನ ಮಗನೆಂದು ಯುಧಿಷ್ಠಿರನಿಗೆ ತಿಳಿಸಿ ಅವನಿಗೂ ತರ್ಪಣವನ್ನು ಬಿಡುವಂತೆ ಹೇಳಿದ್ದು. ಯುಧಿಷ್ಠಿರಾದಿಗಳು ಉದಕದಾನ ಮಾಡಿ ವಾಸೋದಕ, ತಿಲೋದಕ ಇವು. ಅಷ್ಟಮೈಷಿ ಸಮೇತ ಶ್ರೀಕೃಷ್ಣಾಯ ಪರಬ್ರಹ್ಮಣ್ಯ ನಮಃ. ಹೇ ರಾಜ, ಅವರೆಲ್ಲರೂ ಪವಿತ್ರ ಜಲದಿಂದ ತುಂಬಿದ ಮಂಗಳಕರವಾದ ಗಂಗಾ ನದಿಯ ಬಳಿಗೆ ಬಂದರು. ಮನಸ್ಸಿಗೆ ಆನಂದಕರವಾದ ಮತ್ತು ಸ್ವಚ್ಛ ಜಲವುಳ್ಳ ಗಂಗಾ ನದಿಯ ಬಳಿಗೆ ಬಂದೊಡನೆ ತಮ್ಮ ವಸ್ತ್ರಭೂಷಣಾದಿಗಳನ್ನ, ವಿಚಿತ್ರವಾದ ಕವಚಗಳನ್ನು ಕಳಚಿ ಗಂಗೆಯಲ್ಲಿ ಇಳಿದು ಸ್ನಾನ ಮಾಡಿದ್ರು. ಎಲ್ಲ ಸ್ತ್ರೀಯರು ಮಹಾವ್ಯಸನದಿಂದ ಅಳುತ್ತಾ ನಮ್ಮ ಪತಿ, ಪುತ್ರ, ಸಹೋದರರಿಗೂ, ಪಿತೃಜನಗಳಿಗೂ, ಕುರಿಗಳಿಗೂ, ಮೊಮ್ಮಕ್ಕಳಿಗೂ, ತಮ್ಮ ಬಂಧು ಜನಗಳಿಗೂ ಜಲತರ್ಪವನ್ನು ಬಿಟ್ಟರು. ಧರ್ಮಜ್ಞರಾದ ತಮ್ಮ ಮಿತ್ರರಿಗೂ ಜಲತರ್ಪವನ್ನು ಮಾಡಿದ್ರು. ಬಹುಮಂದಿ ವೀರಪತ್ರಿಯರೆಲ್ಲ ಸೇರಿ ವೀರನಿಗೆ ಜಲದಾನ ಮಾಡುತ್ತಿದ್ದಾಗ ಗಂಗಾ ನದಿಯ ನೀರೇ ಇಳಿದಂತಾಗಿದ್ದು ಆಮೇಲೆ ತಿರುಗಿ ಅಧಿಕವಾಗಿ ಪ್ರವಹಿಸಿತು. ಸಮುದ್ರ ಸಮಾನವಾಗಿದ್ದ ಗಂಗಾ ತೀರವು ದುಃಖಿತವಾದ ವೀರಪತ್ನಿಯಿಂದ ಪರಿವೃತವಾಗಿದ್ದಾಗ ಸಂತೋಷಹೀನವಾಗಿ ಕಾಣಿಸ್ತಾ ಇತ್ತು. ಮಹಾರಾಜ, ಆಮೇಲೆ ಶೋಕಗ್ರಸ್ತಳಾದ ಕುಂತಿ ಅಳುತ್ತಾ ನಾಚಿಕೆಯಿಂದ ತನ್ನ ಪುತ್ರನ ಕುರಿತು ಮೃದು ವಾಕ್ಯಗಳಿಂದ ಹೇಳಿದ್ರು. ಪಾಂಡುಪುತ್ರರೇ, ಮಹಾಧನುರ್ಧಾರಿಯು, ಪ್ರತಿಕಾಗ್ರೇಸರಿಗೆಲ್ಲ ಯೂಧವತಿಯು, ವೀರ ಲಕ್ಷಣಗಳಿಂದ ಕೂಡಿದವನಾದಂತ ಯಾವ ವೀರನು ಯುದ್ಧದಲ್ಲಿ ಅರ್ಜುನನಿಂದ ಕೊಲ್ಲಲ್ಪಟ್ಟನೋ, ಯಾವಾತನನ್ನ ನೀವು ಸೂತಪುತ್ರ ಎಂದು, ರಾಧಾಪುತ್ರ, ರಾಧೇಯ ಎಂದು ಭಾವಿಸಿದ್ರೋ, ಯಾವಾತನು ಸೇನಾ ಮಧ್ಯದಲ್ಲಿ ಸೂರ್ಯನಂತೆ ಪ್ರಕಾಶಿಸ್ತಾ ಇದ್ದನೋ, ಯಾವನು ಹಿಂದೆ ಪರಿವಾರ ಸಮೇತ ನಿಮ್ಮೆಲ್ಲರನ್ನು ಎದುರಿಸಿ ಯುದ್ಧ ಮಾಡಿದ್ನೋ, ಯಾವನು ದುರ್ಯೋಧನ ಸೈನ್ಯವನ್ನೆಲ್ಲ ಬಹಳ ಚಾತುರ್ಯದಿಂದ ನಡೆಸ್ತಾ ಪ್ರಕಾಶಿಸನು, ವೀರ್ಯದಲ್ಲಿ ಯಾವನಿಗೆ ಸಮಾನ ಭೂಮಿಯಲ್ಲಿ ಇಲ್ಲವೋ, ಶೂರನಾದ ಯಾವಾತನು ತನ್ನ ಪ್ರಾಣಗಳಿಂತಲೂ ಕೀರ್ತಿಯನ್ನೇ ಅಧಿಕವಾಗಿ ಪ್ರೀತಿಸ್ತಾ ಇದ್ದನೋ, ಸತ್ಯಸಂಧನು, ಯುದ್ಧದಲ್ಲಿ ಹಿಮ್ಮೆಟ್ಟದವನು, ಸಾಹಸಿಯು, ನಿಮ್ಮ ಸಹೋದರನು ಆದಂತಹ ಆ ಕರ್ಣನಿಗಾಗಿ ನೀವು ಉದಕದಾನ ಮಾಡಿ. ಆತನು ನಿಮ್ಮೆಲ್ಲರಿಗಿಂತಲೂ ಮೊದಲು ಹುಟ್ಟಿದ ಜ್ಯೇಷ್ಠ ಸಹೋದರ, ನಿಮ್ಮ ತಂದೆಗೆ ಸಮಾನ. ಸಹಜವಾದ ಕವಚ ಕುಂಡಲಗಳಿಂದ ಸೂರ್ಯ ತೇಜಸ್ಸಿನಿಂದ ಬೆಳಗುತ್ತಾ ಸೂರ್ಯನಿಂದ ನನ್ನಲ್ಲಿ ಹುಟ್ಟಿದವನು ಎಂದರು. ತಾಯಿಯ ಮಾತಿನಂತೆ ಆ ಪಾಂಡವರೆಲ್ಲರೂ ಆ ಕರ್ಣನ ವಿಷಯವಾಗಿ ಅಧಿಕ ದುಃಖಾಕ್ರಾಂತರಾದರು. ಆಮೇಲೆ ಪುರುಷ ಶ್ರೇಷ್ಠನಾದ ಯುಧಿಷ್ಠಿರನು ಸರ್ಪದಂತೆ ನಿಟ್ಟುಸಿ ಬಿಡುತ್ತಾ ತಾಯಿಯನ್ನು ಕುರಿತು, ಅಮ್ಮ, ಮಹಾರಥನೆನಿಸಿದ ಕರ್ಣನೆಂಬ ಯಾವ ಮಹಾಸೌದ್ರವು ಬಾಣೆಗಳೆಂಬ ಅಲೆಗಳಿಂದ, ಧ್ವಜಗಳೆಂಬ ಸುಳಿಗಳಿಂದಲೂ, ಮಹಾಭುಜಗಳೆಂಬ ದೊಡ್ಡ ಮಸುಳೆಗಳಿಂದಲೂ, ತಳಶಬ್ದಗಳೆಂಬ ದೊಡ್ಡ ಪ್ರವಾಹ ಗೋಚರದಿಂದಲೂ ಶತ್ರು ದುಸ್ತರವಾಗಿತ್ತು. ಯಾವನ ಬಾಣ ಬೀಳುವ ಸ್ಥಳದಲ್ಲಿ ಅರ್ಜುನ ಹೊರತು ಬೇರೊಬ್ಬನು ನಿಲ್ಲಲಾರದೆ ಹೋದನು. ದೇವಕುಮಾರನು, ಕುಂಡಲ ಕವಚಗಳನ್ನು ಧರಿಸಿದವನು, ಶೂರನು, ಸೂರ್ಯ ಸಮಾನ ಕಾಂತಿಯುಳ್ಳವನು ಆದಂತ ಅವನು ನಿನಗೆ ಪುತ್ರನಾಗಿ ಹುಟ್ಟಿದ್ದು ಹೀಗೆ. ಯಾವನ ಭುಜ ಪ್ರತಾಪಕ್ಕಾಗಿ ನಾವು ಯಾವಾಗಲೂ ಭಯಪಟ್ಟು ತಪಿಸ್ತಾ ಇದ್ವೋ, ಆತನನ್ನ ನೀನು ಅಗ್ನಿಯನ್ನ ವಸ್ತ್ರದಿಂದ ಹೇಗುವ ಹಾಗೆ ಇದುವರೆಗೆ ಮರೆಸಿಟ್ಟುಕೊಂಡಿದ್ದ ಬಗೆ ಏನು? ಯಾವಾತನ ಬಾಹುಬಲವನ್ನು ನಂಬಿ ದುರ್ಯೋಧನ ನಮ್ಮಲ್ಲಿ ಹಗೆತನವನ್ನು ಸಾಧಿಸಿದನೋ, ಆತನು ನಮ್ಮ ಹಿರಿಯ ಅಣ್ಣ ಎಂದು ಇದುವರೆಗೂ ನೀನು ಹೇಗೆ ತಿಳಿಸದೇ ಇದ್ದೆ? ನಾವು ಗಾಂಡೀವ ಧನುರ್ಧಾರಿಯಾದ ಈ ಅರ್ಜುನನ್ನು ಹೇಗುವ ಹಾಗೆ ಕೌರವರು ಹಿಂಬಾಲಿಸುತ್ತಿದ್ದ ಮಹಾಧನುರ್ಧಾರಿಯಾದ ಕರ್ಣನನ್ನು ಹೇಗೆ ಮರೆಮಾಚಿದೆ? ರಥಿಕನಾದ ಆ ಕರ್ಣನ ಹೊರತು ಬೇರೆ ಯಾವ ಶೂರನು ಎಲ್ಲಾ ರಥಿಕರ ಸೈನ್ಯಗಳನ್ನು ಎದುರಿಸಿದವನಲ್ಲ. ಅಸ್ತ್ರಧಾರಿಗಳಲ್ಲೆಲ್ಲ ಅಗ್ರಗಣ್ಯನು, ಮಹಾಪರಾಕ್ರಮಿಯಾದ ಆತನನ್ನ ನೀನು ನಮಗಿಂತಲೂ ಮೊದಲು ಹಿಂದೆ ಪಡೆದದ್ದು ಹೇಗೆ? ನೀನು ಈ ವಿಷಯವನ್ನು ರಹಸ್ಯವಾಗಿಟ್ಟಿದ್ದರಲ್ಲವೇ ನಾವು ಮೋಸ ಹೋದದ್ದು? ಕರ್ಣನ ಮರಣದಿಂದ ನಾವು, ನಮ್ಮ ಬಂಧುಗಳು ಮಹಾ ದುಃಖಕ್ಕೆ ಗುರಿಯಾದಲ್ಲವೇ? ಅಭಿಮನ್ಯುವಿನ ಮರಣದಿಂದ, ದ್ರೌಪದಿ ಪುತ್ರರ ಕೊಲೆಯಿಂದಲೂ, ಪಾಂಚಾಲರ ಸಾವಿನಿಂದಲೂ, ಕೌರವರ ಮರಣದಿಂದಲೂ ಉಂಟಾದ ದುಃಖಕ್ಕಿಂತಲೂ 100 ಪಾಲು ಅಧಿಕವಾದ ದುಃಖ ಇದರಿಂದ ನಮಗೆ ಪ್ರಾಪ್ತವಾಯಿತು. ಈಗ ನಾನು ಕರ್ಣನ ವಿಷಯವಾಗಿ ದುಃಖಿಸುತ್ತಾ ಅಗ್ನಿಯಲ್ಲಿ ಬಿದ್ದಂತೆ ದಗ್ಧನಾಗುತ್ತಿರುವೆ. ಈ ಲೋಕದಲ್ಲಿ ಕೌರವ ಕ್ಷಯ ಕಾರಣವು ಗೌರವವಾದ ಯುದ್ಧವು ಸಂಭವಿಸದೇ ಇದ್ರೆ ನಮಗೆ ಸ್ವರ್ಗದಲ್ಲಿ ಕೂಡ ಪಡೆಯಲಾದ ವಸ್ತು ಯಾವುದೂ ಇರಲಿಲ್ಲ ಎಂದರು. ಹೀಗೆ ವಿಲಪಿಸುತ್ತಿದ್ದು ಆಮೇಲೆ ಕರ್ಣನಿಗೆ ಜಲತರ್ಪವನ್ನು ಬಿಟ್ಟ. ಆ ಉದಕದಾನ ಕ್ರಮವನ್ನು ಮಾಡುವಾಗ ಅಲ್ಲಿ ಉಭಯ ಪಾರ್ಶ್ವಗಳಲ್ಲಿಯೂ ನೆರೆದ ಸ್ತ್ರೀಗಳೆಲ್ಲ ಗಟ್ಟಿಯಾಗಿ ಎತ್ತರು. ಆಮೇಲೆ ಯುಧಿಷ್ಠನು ಸಹೋದರ ಪ್ರೇಮದಿಂದ ಕರ್ಣನ ಸ್ತ್ರೀಯರನ್ನ ಪರಿವಾರ ಸಮೇತನಾಗಿ ಕರೆತುವಂತೆ ಆಜ್ಞಾಪಿಸಿದ. ಆ ಸ್ತ್ರೀಯರೊಡನೆ ತಾನು ಕರ್ಣನಿಗೆ ಮಾಡಬೇಕಾದ ಪ್ರೇತ ಕೃತ್ಯವನ್ನೆಲ್ಲರೂ ಭೂರಿ ದಕ್ಷಿಣಗಳನ್ನು ವಿದ್ಯುಕ್ತವಾಗಿ ನೆರವೇರಿಸಿದ. ಧೃತರಾಷ್ಟ್ರನು ಕೂಡ ಬೇಸರಗೊಳ್ಳದೆ ತರ್ಪಣವನ್ನು ಮಾಡಿ ತನ್ನ ಪತ್ನಿಯೊಡನೆ ನದಿಯ ದಡದ ಮೇಲೆ ಬಂದ. ಆಗ ಯುಧಿಷ್ಠನು ನಿಜ ಸ್ಥಿತಿಯನ್ನರಿಯದ ಪಾಪಿಯಾದ ನನ್ನಿಂದ ಅಂತಹ ಜ್ಯೇಷ್ಠ ಭ್ರಾತೃವೇ ಕೊಲ್ಲಲ್ಪಟ್ಟನಲ್ಲವೇ? ಆದ್ದರಿಂದ ಇನ್ನು ಮೇಲೆ ರಹಸ್ಯ ವಿಷಯವಾವುದು
ಸ್ತ್ರೀಯನ ಮನಸ್ಸಿನಲ್ಲಿ ನಿಲ್ಲದೆ ಹೊರಬೀಳಲಿ ಎಂದು ಶಪಿಸಿ ತನ್ನ ಸಹೋದರರೆಲ್ಲರೊಂದಿಗೆ ಜಲದಿಂದದ್ದು ಗಂಗೆಯ ದಡಕ್ಕೆ ಹೋದ. ಇಲ್ಲಿಗೆ 27ನೇ ಅಧ್ಯಾಯ. ಇಲ್ಲಿಗೆ ಶ್ರಾದ್ದ ಪರ್ವ ಮುಗಿತು. ಸ್ತ್ರೀ ಪರ್ವವು ಸಮಾಪ್ತವು. ವಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಕವಿತಾರ್ಕಿಕ ಸಿಂಹಾಯ ಕಲ್ಯಾಣಶಾಲಿನೇ ಶ್ರೀಮದೇ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ಮುಂದಿನ ವಾರ ಮುಂದಿನ ಪರ್ವವನ್ನು ನೋಡೋಣ. ಸರ್ವಂ ಶ್ರೀ ವಾಸುದೇವಾರ್ಪಣಮಸ್ತು.